Hello everyone, welcome to our channel Lovable Nishu Media. ನಮಸ್ತೆ ಎಲ್ಲರಿಗೂ. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಆ್ಯಂಡ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತಿನ ಟಾಪಿಕ್ ಬಂದು 9 ಮಂತ್ ಪ್ರೆಗ್ನೆನ್ಸಿನಲ್ಲಿ ಯಾವ ರೀತಿ ಇರಬೇಕಂತ. ಸೊ ಇದರಲ್ಲಿ ನಾವೇನು ಮಾಡಬೇಕು ಮಾಡಬಾರ್ದು ಇಷ್ಟನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ನಾವು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಮೇಯ್ನ್ ಬಂದು ಇಲ್ಲಿವರೆಗೂ ನೀವು ತುಂಬ ಥರ ಯೋಚನೆಗಳನ್ನ ಮಾಡಿರ್ತೀರ. ಸೊ ಎಲ್ಲ ಯೋಚನೆಗಳನ್ನು ಇಲ್ಲಿಗೆ ಸ್ಟಾಪ್ ಮಾಡಿ. ಯಾಕಂದರೆ ನಿಮ್ದು ಇನ್ನೇನು ನೀವು ತುಂಬ ಖುಷಿಯಿಂದ ವೆಯ್ಟ್ ಮಾಡ್ತಿರೋಂಥ ದಿನಗಳು ಹತ್ರದಲ್ಲೇ ಇರುತ್ತೆ. 9 ಮಂತ್ ಅಂದರೆ 9 ಮಂತ್ ಮುಗಿಯೋ ಅಷ್ಟರಲ್ಲಿ ಯಾವಾಗ ಬೇಕಾದರೂ ನಿಮಗೆ ಡೆಲಿವರಿ ಆಗ್ಬೋದು. ಸೊ ನಾರ್ಮಲ್ ಆಗಾದರೂ ಆಗ್ಬೋದು ಅಥವಾ ಸಿಸೇರಿಯನ್ ಆದರೂ ಆಗ್ಬೋದು. ಅದು ನೆಕ್ಸ್ಟ್ ಹೋಗ್ತಾ ಮಾತಾಡೋಣ. ಬಟ್ ಈ 9 ಮಂತಲ್ಲಿ ನಿಮಗೆ ನಿಮ್ಮ ಕೈಯಲ್ಲಿ ಮಗು ಅಂತೂ ಬಂದಿರುತ್ತೆ, ಇದಂತೂ ಕನ್ಫರ್ಮು. ಸೊ ಹಾಗಾಗಿ ನಿಮ್ಮದು ಪ್ರೆಗ್ನೆನ್ಸಿ ಜರ್ನಿ ಏನಿರುತ್ತೆ ಅದನ್ನು ಖುಷಿಯಾಗಿ ಲಾಸ್ಟ್ 9 ಮಂತಲ್ಲಿ ನೀವು ಕಳೀರಿ ಸಮಯನ. ಅಂದರೆ ಯಾವುದೇ ಟೆನ್ಷನ್ ಇಲ್ಲದೇ ಖುಷಿಯಾಗಿ ನಿಮ್ಮನ್ನ ನೀವು ಹೇಗೆ ಇಟ್ಕೋಬೇಕು ಅದ್ರ ಬಗ್ಗೆ ಮಾತ್ರ ಗಮನ ಕೊಡಿ. ಯಾವುದೇ ಟೆನ್ಷನ್ ಇದ್ರೂ ಎಲ್ಲನೂ ಪಕ್ಕಕ್ಕೆ ಇಟ್ಬಿಡಿ. ಯಾಕಂದರೆ ನೀವು ನೆಕ್ಸ್ಟ್ ಮಗು ಮಾಡ್ಕೊಳ್ತೀರಾ ಅನ್ನೋರಾದರೆ ಓಕೆ, ಬಟ್ ಅವಾಗ ಏನಿರುತ್ತೋ ಸಿಚುವೇಶನ್ ಗೊತ್ತಿಲ್ಲ. ಬಟ್ ಇವಾಗ ನೀವು ಪ್ರೆಸೆಂಟು ಪ್ರೆಗ್ನೆಂಟ್ ಆಗಿರ್ತೀರ. ಸೊ ಅದನ್ನು ಫೀಲ್ ಮಾಡಿ. 9 ಮಂತ್ ಅನ್ನೋಂಥದ್ದು ಲಾಸ್ಟ್ ಮೂಮೆಂಟ್ ಅದು ಪ್ರೆಗ್ನೆನ್ಸಿನಲ್ಲಿ. ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಫೀಲ್ ಮಾಡಿ. ಬೇರೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ಓಕೆ, ಫಸ್ಟ್ ಬಂದ್ಬಿಟ್ಟು ನಾನು ಹೇಳೋವಂಥದ್ದೇನು ಅದನ್ನೇ. ಫಸ್ಟು ಖುಷಿಯಾಗಿರಿ. ನೀವು ಖುಷಿಯಾಗಿರೋಕ್ಕೋಸ್ಕರ ಏನೇನೆಲ್ಲ ಮಾಡ್ಬೋದು ಅದನ್ನು ಮಾಡಿ. ಮತ್ತು ಸೆಕೆಂಡ್ ಬಂದು ನೀವು ಚೆನ್ನಾಗಿ ಏನೇನು ತಿನ್ಬೇಕನ್ಸುತ್ತೆ ಅಂದರೆ ಹೆಲ್ತಿ ಫುಡ್ಡು, ಒಳ್ಳೆ ಫುಡ್ಡು, ಮನೆ ಫುಡ್ಡು. ಔಟ್ಸೈಡ್ ದಯವಿಟ್ಟು ಬೇಡ. ಯಾಕಂದರೆ ಏನಾದ್ರು ಹೊಟ್ಟೆನಲ್ಲಿ ಪ್ರಾಬ್ಲಮ್ ಆಗೋವಂಥ ಚಾನ್ಸಸ್ ಇರುತ್ತೆ, ಫುಡ್ ಏನಾದ್ರು ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ. ಸೊ ಹಾಗಾಗಿ ಔಟ್ಸೈಡ್ ಫುಡ್ ಎಲ್ಲ ಬೇಡ. ಮನೆ ಫುಡ್ ನಿಮಗೆ ಏನು ಒಳ್ಳೇದು ಅನಿಸುತ್ತೋ ಅದನ್ನು ದಯವಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನಿ. ಮತ್ತು ನಿಮಗೆ ಅಸಿಡಿಟಿ ಪ್ರಾಬ್ಲಮ್ ಏನಾದರೂ 9 ಮಂತಲ್ಲಿ ಇದ್ದೇ ಇರುತ್ತೆ. ಕೆಲವೊಬ್ರಿಗೆ ಇರಲ್ಲ, ಕೆಲವೊಬ್ಬರಿಗೆ ತುಂಬ ಜಾಸ್ತಿ ಇರುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು. ಸೊ ಹಾಗಾಗಿ ಏನು ಹೇಳ್ತೀನಿ ಅಂದರೆ ನಿಮ್ಗೆ ಯಾವಾಗ ತಿನ್ಬೇಕನ್ಸುತ್ತೆ ತಿನ್ನಿ. ತುಂಬ ಅತಿಯಾಗಿ ತಿನ್ನೋಕೆ ಹೋಗ್ಬಿಡಿ. ಸ್ವಲ್ಪ ಹೊಟ್ಟೆ ಖಾಲಿ ಇರೋ ಥರನೇ ಬಿಟ್ಕೊಳ್ಳಿ. ತುಂಬ ಹೆವಿ ಆಗಿಬಿಟ್ಟಾಗ ನಿಮಗೆ ಉಸಿರಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅನಿಸ್ಬೋದು. ಅಂದರೆ ಹೆವಿ ಫುಡ್ಡು ಆದಾಗ ಅದನ್ನು ನಿಮಗೆ ಡೈಜೆಷನ್ನು ಮಾಡ್ಕೊಳಕ್ಕಾಗಲ್ಲ ಮತ್ತು ಚೆನ್ನಾಗಿ ಉಸಿರಾಡೋಕ್ಕೂ ಆಗೋಲ್ಲ. ಸೊ ಆ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ತಿಂದಾದಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡಿ, ಸ್ವಲ್ಪ ರೆಸ್ಟ್ ಮಾಡಿ. ಮತ್ತು ಅದಾದಮೇಲೆ ನೀವು ಮಲಗಲೇಬೇಕು ಅನ್ನೋದ್ರೆ ಲೆಫ್ಟ್ ಸೈಡ್ ಮಲ್ಕೊಳ್ಳಿ. ಯಾವುದೇ ಕಾರಣಕ್ಕೂ ರೈಟ್ ಸೈಡ್ ಮಲ್ಕೊಳ್ಳೋಕೆ ಹೋಗಲೇಬೇಡಿ. ಲೆಫ್ಟ್ ಸೈಡೇ ಆದಷ್ಟು ಮಲ್ಕೊಳ್ಳಿ. ಸೊ ಚೆನ್ನಾಗಿ ನಿದ್ರೆ ಮಾಡಿ, ಚೆನ್ನಾಗಿ ಊಟ ಮಾಡಿ ಮತ್ತು ಚೆನ್ನಾಗಿ ನಿದ್ರೆ ಮಾಡಿ. ಅದಾದಮೇಲೆ ಬಂದ್ಬಿಟ್ಟು ನಿಮ್ಗೇನೆಲ್ಲ ಮೆಡಿಸನ್ ಇರುತ್ತೆ ಅದನ್ನ ಕಂಪಲ್ಸರಿ ಮಿಸ್ ಮಾಡ್ದೇ ಯಾವ್ಯಾವ ಟೈಮಲ್ಲಿ ಏನೇನು ಹೇಳಿದ್ದಾರೆ ಡಾಕ್ಟ್ರು ಅದನ್ನು ತೊಗೊಳ್ಳಿ. BP ವೇರಿಯೇಷನ್ ಏನಾದ್ರು ಆಗ್ತಿದೆ, ಕೆಲವೊಬ್ರಿಗೆ ಆಗುತ್ತೆ, ಕೆಲವೊಬ್ರಿಗೆ ಆಗಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಗಮನ ಕೊಡಿ. ನೆಕ್ಸ್ಟ್ ಬಂದ್ಬಿಟ್ಟು ಮಧ್ಯಾಹ್ನ ಟೈಮ್ ನಿದ್ರೆ ಮಾಡೋ ಅಭ್ಯಾಸ ಇರೋರು ನಿದ್ರೆ ಮಾಡಿ. ಇಲ್ವಾ ನಿದ್ರೆ ನಾನು ಮಾಡಲ್ಲ ಅನ್ನೋರಿದ್ರೆ ಸಣ್ಣ ಪುಟ್ಟ ಎಕ್ಸಸೈಸ್ ಏನಾದ್ರು ಮಾಡೋ ಅಂಥದ್ದಿದ್ರೆ, ಇಲ್ಲ ಎಕ್ಸಸೈಸ್ ಬೇಡಪ್ಪ, ಎಕ್ಸಸೈಸ್ ನನ್ನ ಕೈಲಿ ಆಗಲ್ಲ ಅಥವಾ 9 ಮಂತ್ ಬೇಡ, ಯಾಕೆ ರಿಸ್ಕ್ ಅನ್ನೋರು ಹಿಂಗೆ ಮಾಡಿ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳ್ಳಿ. ಏನಾದ್ರು ಥಿಂಗ್ಸ್ ಎತ್ತಿಟ್ಕೊಳ್ಳೋ ಅಂಥದ್ದು ಅಥವಾ ಸಣ್ಣ ಪುಟ್ಟ ಮನೆಯಲ್ಲಿ ಏನಾದ್ರು ಕಸ ಗುಡಿಸೋವಂಥದ್ದು, ಏನಾದ್ರು ಆ ಥರ ಸಣ್ಣ ಪುಟ್ಟ ವರ್ಕ್, ಗಿಡಕ್ಕೆ ನೀರು ಹಾಕೋವಂಥದ್ದು, ಇಂಥ ಕೆಲಸಗಳನ್ನಂತೂ ಮಾಡ್ಬೋದು. ಸೊ ಅಂಥ ಕೆಲಸಗಳನ್ನು ಮಾಡಿ. ಮತ್ತು ನಿಮಗೆ ತುಂಬ ಇಷ್ಟವಾಗುವಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅಂಥವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಯಾರೂ ಇಲ್ವಾ, ನಿಮಗೆ ಬೋರ್ ಅನಿಸ್ತಿದೆಯಾ, ಒಳ್ಳೆ ಮ್ಯೂಸಿಕ್ ಕೇಳಿ. ಬೇರೆ ಸೀರಿಯಲ್ಗಳು, ಮೂವಿಗಳು ಆ ಥರದ್ದೆಲ್ಲ ಏನೂ ನೋಡೋಕೆ ಹೋಗಬೇಡಿ. ತುಂಬ ಎಮೋಷ್ನಲ್ ಆಗೋಂಥ ಸಾಂಗ್ಗಳು ಕೂಡ ಕೇಳೋಕ್ಕೆ ಹೋಗಬೇಡಿ. ಜಸ್ಟ್ ರಿಲ್ಯಾಕ್ಸ್ ಆಗಬೇಕು ನಿಮಗೆ, ಆ ರೀತಿ ಮ್ಯೂಸಿಕ್ಗಳನ್ನ ಕೇಳಿ. ಓಕೆನಾ? ಮತ್ತು ಇನ್ನೊಂದು ಬಂದು ಏನಂದರೆ ನನ್ನ ಸಜೆಷನ್ನು, ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಮೂಡ್ ಬೇರೆ ಥರನೇ ಇರುತ್ತೆ. ಸೊ ನಿಮಗೆ ಸ್ನಾನ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಫ್ರೆಶ್ ಆಗಿರ್ತೀರಲ್ಲ, ನಾನು ಸ್ನಾನ ಮಾಡಿಬಿಡ್ತೀನಿ, ಅದಾದಮೇಲೆ ಮಿಕ್ಕಿದ ಕೆಲಸ ನೋಡ್ತೀನಿ ಅಂದರೆ ಓಕೆ, ಫಸ್ಟೇ ಸ್ನಾನ ಮಾಡ್ಕೊಂಡು ಎಲ್ಲ ಮಾಡಿ. ಇಲ್ಲ ನನ್ನ ಕೈಲಿ ಆಗಲ್ಲ ಅನ್ನೋಂಥವ್ರು ಸೊ ಬೆಳಿಗ್ಗೆ ಅದೆಲ್ಲ ಮುಗಿಸ್ಕೊಂಡು ಸಂಜೆ ಆಯ್ತಾ ಬರ್ತಾ ಇದ್ದಂಗೆ ಕಾಫಿ ಎಲ್ಲ ಕುಡ್ಕೊಂಡು ಮತ್ತು ರೆಸ್ಟ್ ಮಾಡಿ. ಏನಾದ್ರು ಎಕ್ಸಸೈಸ್ ಮಾಡಬೇಕಂತ ಇದ್ದರೆ ಆ ಟೈಮಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡ್ಕೊಳ್ಳಿ. ಮತ್ತು ಅದಾದಮೇಲೆ ಏನು ಮಾಡಿ, ಚೆನ್ನಾಗಿ ಮೈಗೆ ಯಾರಾದರೂ ದೊಡ್ಡವ್ರು ಇರ್ತಾರಲ್ಲ ಅವ್ರಿಗೆ ತಲೆಗೆ ಮತ್ತು ಮೈಗೆಲ್ಲ ಎಣ್ಣೆ ಹಚ್ಚಿಸ್ಕೊಂಡು 2 ದಿನಕ್ಕೊಂದ್ಸರಿ 3 ದಿನಕ್ಕೊಂದ್ಸರಿ ಚೆನ್ನಾಗಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ. ಹೊಟ್ಟೆ ಭಾಗಕ್ಕೆ ದಯವಿಟ್ಟು ಬಿಸಿನೀರೆಲ್ಲ ಹಾಕ್ಕೊಂಡು ಸ್ನಾನ ಮಾಡಬೇಡಿ. ಕೈ, ಕಾಲು, ತಲೆ, ಭುಜ ಈ ಥರ ಎಲ್ಲೆಲ್ಲಿ ಪೇಯ್ನ್ ಬರುತ್ತೋ ನಿಮಗೆ, ಮಸಲ್ಸ್ ಪೇಯ್ನು, ಅಂಥ ಕಡೆಗೆ ಮಾತ್ರ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಸ್ನಾನ ಮಾಡಿ. ನಿಮಗೆ ತುಂಬ ರಿಲ್ಯಾಕ್ಸ್ ಅನ್ನೋ ಫೀಲ್ ಸಿಗುತ್ತೆ. ಅದಾದಮೇಲೆ ನಿಮಗೆ ರಾತ್ರಿ ಬೇಗ ಚೆನ್ನಾಗಿ ನಿದ್ರೆನೂ ಕೂಡ ಬರುತ್ತೆ. ಯಾಕಂದರೆ ಈ ಟೈಮಲ್ಲಿ ನಿದ್ರೆ ಬರೋಲ್ಲ, ನಿದ್ರೆದು ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ನೀವು ಚೆನ್ನಾಗಿ ಸ್ನಾನ ಮಾಡಿಕೊಂಡು ರೆಸ್ಟ್ ಮಾಡೋದ್ರಿಂದ ನಿಮಗೂ ಗುಡ್ ಅನಿಸುತ್ತೆ ಫೀಲು, ಮತ್ತು ಹೊಟ್ಟೆಲಿರೋ ಬೇಬಿಗೂ ಕೂಡ ಫೀಲ್ ಗುಡ್ ಅನಿಸುತ್ತೆ. ಸೊ ಹಾಗಾಗಿ ಇದಿಷ್ಟೊಂದು ಮಾಡಿ.
ಮೇನ್ ಬಂದು ಊಟ ಚೆನ್ನಾಗಿ ತಿನ್ನಿ, ಖುಷಿಯಾಗಿರಿ, ಟಿಪ್ಸ್ಗಳು ಏನು ಮಾತ್ರೆ ಏನೇನು ಕೊಟ್ಟಿದ್ದಾರೆ ನಿಮಗೆ ಅದೆಲ್ಲ ಕಂಪಲ್ಸರಿ ಟ್ಯಾಬ್ಲೆಟ್ಗಳೆಲ್ಲ ತೊಗೊಳ್ಳಿ, ಒಳ್ಳೊಳ್ಳೆ ಮಾತಾಡಿ. ಯಾರು ನಿಮಗೆ ತಲೆನೋವು ಬರೆಸ್ತಾರೋ, ನಿಮ್ಗೆ ಇಷ್ಟ ಇಲ್ದಾರೋ ಮಾತಾಡ್ತಾರೋ ಅಂಥವ್ರ ಹತ್ರ ದೂರ ಇದ್ಬಿಡಿ. ಜಾಸ್ತಿ ನಿಮ್ಗೆ ಖುಷಿ ಕೊಡೋವಂಥ ವ್ಯಕ್ತಿಗಳ ಜೊತೆಲಿರಿ. ಮತ್ತು ಅದಾದಮೇಲೆ ನೆಕ್ಸ್ಟು ಹಾಸ್ಪಿಟಲ್ಗೆ ಈಗ ಬ್ಯಾಗ್ ಪ್ಯಾಕಿಂಗ್ ಅಂತ ಇರುತ್ತೆ, ಕೆಲವು ಥಿಂಗ್ಸ್ಗಳು ಬೇಕೇ ಅದನ್ನೆಲ್ಲ ಏನೇನು ನೆಸೆಸಿಟಿ ಇದೆ, ತುಂಬ ಅನ್ನೆಸೆಸರಿ ಇವಾಗೆಲ್ಲ ಅದೇ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಏನು ಬೇಕೋ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಳ್ಳಿ. ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತಾ ಹೋಗ್ತೀನಿ ನಾನು, ಎಷ್ಟು ಬ್ಯಾಗ್ ಪ್ಯಾಕ್ ಮಾಡಲಿಕ್ಕೆ ಬೇಕು ಥಿಂಗ್ಸ್ಗಳು ಅಂಥದ್ದನ್ನು ಮಾತ್ರ ತೊಗೊಳ್ಳಿ. ಸುಮ್ಮನೆ ಅನ್ನೆಸೆಸರಿ ಅದನ್ನೇ ಒಂದು ದೊಡ್ಡ ಕೆಲಸ ಅಂತ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದಾದಮೇಲೆ ಇದೇ ರೀತಿ ಮತ್ತು ಪೈನ್ 9 ಮಂತಲ್ಲಿ ಪೈನ್ ಯಾವಾಗ ಬಂದುಬಿಡುತ್ತೋ ಅಥವಾ ಬಂದುಬಿಟ್ರೆ ಏನಾಗುತ್ತೋ ಅನ್ನೋ ಟೆನ್ಷನ್ ಇರುತ್ತಲ್ಲ, ಸೊ ಅದಕ್ಕೂ ಕೂಡ ಒಂದು ಸಣ್ಣ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ, ನಿಮಗೆ ಅದು ಖಂಡಿತ ಇಷ್ಟ ಆಗುತ್ತೆ. ಸೊ ನಾನು ಟೋಟಲಿ ಆಗಿ ಹೇಳುವಂಥದ್ದು ಏನಂದರೆ, ಏನೇ ಪೈನ್ ಇರಲಿ, ಏನೇ ಆಗಲಿ, ಒಟ್ಟಿನಲ್ಲಿ ಪೈನ್ ಬಂದ್ರೂ ಪೈನ್ ಬರದೇ ಹೋದ್ರೂ 9 ಮಂತಲ್ಲಿ ನಿಮಗೆ ಡೆಲಿವರಿ ಆಗೇ ಆಗುತ್ತೆ. ಸೊ ಅದಕ್ಕೆ ಮನೆಯವ್ರು ನೋಡ್ಕೊಳ್ತಾರೆ, ಪೈನ್ ಬಂದಾಗ ನಿಮ್ಮನ್ನ ಕೇರ್ ಮಾಡೇ ಮಾಡ್ತಾರೆ. ಸೊ ಆರಾಮಾಗಿ ಡೆಲಿವರಿ ಆಗುತ್ತೆ. ನಿಮ್ಮ ಕೆಲಸ ಏನಪ್ಪ ಅಂದರೆ ಆರಾಮ ಮಾಡೋವಂಥದ್ದು, ನಿಮ್ಮನ್ನ ನೀವು ಖುಷಿಯಾಗಿ ಇಟ್ಕೊಳ್ಳೋವಂಥದ್ದು. ಮಗು ಆದಮೇಲೆ ಸಡನ್ನಾಗಿ ಚೇಂಜಸ್ ಆಗುತ್ತೆ. ಸೊ ನಿಮಗೆ ಪ್ರೆಷರ್ ಅನ್ನೋದು ಬಂದೇ ಬರುತ್ತೆ. ಸೊ ಆವಾಗ ನೀವು ಆರಾಮ ಅನ್ನೋದನ್ನು ಫೀಲ್ ಮಾಡೋಕ್ಕಾಗಲ್ಲ. ಸೊ 9 ಮಂತ್ನ ಎಂಜಾಯ್ ಮಾಡಿ ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಏನೆಲ್ಲ ಕೆಲಸ ಮಾಡ್ಕೊಬೇಕು ಅದನ್ನು ನಾನು ಸಣ್ಣದಾಗಿ ವಿಡಿಯೋಗಳು ಹಾಕ್ತೀನಿ, ಅದನ್ನು ನೋಡಿಕೊಂಡು ಲೈಟಾಗಿ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು ರೆಡಿಯಾಗಿರಿ ನಿಮ್ಮ ಮುದ್ದಾದಂಥ ನಿಮ್ಮ ಮಗುನ ನೀವು ನೋಡೋಕ್ಕೋಸ್ಕರ. ಇನ್ನು ಅದನ್ನು ಬಿಟ್ಟು ಬೇರೆ ಯಾವ ಯೋಚನೆನೂ ಟೆನ್ಷನ್ನು ತಲೆಯಲ್ಲಿ ಇಟ್ಕೋಬೇಡಿ. ಓಕೆ, ನಂಗೆ ಅನಿಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಓಕೆ, ನೆಕ್ಸ್ಟ್ ಇನ್ನು ಇಂಪ್ರೂವ್ ಮಾಡ್ಕೊಳ್ತೀನಿ. ಇನ್ನು ಯಾವ್ಯಾವ ರೀತಿ ಅಕಸ್ಮಾತ್ ಇನ್ನೇನಾದ್ರು ಇಲ್ಲಿ ಮಿಸ್ ಆಗಿದ್ದರೆ ಅದನ್ನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅದನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಚಾನಲ್ನ ನೋಡಿದ್ದಕ್ಕೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎಲ್ರಿಗೂ.